ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021 ಸಿವಿಲ್ PSI ಪರೀಕ್ಷೆಗೆ ಸಂಬಂಧಿಸಿದಂತೆ ಟ್ರಾನ್ಸ್ಲೇಷನ್ ಅಥವಾ ಅನುವಾದದ ಚರ್ಚೆಯ ಭಾಗವಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ ಕ್ಲಾಸ್ 6 ಡಿಸ್ಕಷನ್ ಮಾಡೋಣ. ಸೊ ಆಲ್ರೆಡಿ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದಂತೆ 5 ಕ್ಲಾಸಸ್ಸನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಕ್ಲಾಸಸ್ಸನ್ನು ವಾಚ್ ಮಾಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಟ್ರಾನ್ಸ್ಲೇಷನ್ ಕ್ಲಾಸಸ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಕ್ಲಾಸಸ್ಸನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಎಕ್ಸಾಮಲ್ಲಿ ಕನ್ನಡ ಟು ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್, ಭಾಷಾಂತರ ಅಥವಾ ಅನುವಾದ ಇರುತ್ತೆ. ಸೊ ಎಕ್ಸಾಮಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಯಾವುದಾದ್ರೂ ಬರ್ಬೋದು, ಟ್ರಾನ್ಸ್ಲೇಷನ್ ಕೂಡ ಬರ್ಬೋದು. ಎಕ್ಸಾಂಪಲ್ ಕೋವಿಡ್ ನ್ಯೂಸಲ್ಲಿ ಇರೋದ್ರಿಂದ ಅಥವಾ ಕೊರೋನಾ ನ್ಯೂಸಲ್ಲಿ ಇರೋದ್ರಿಂದ ಅದು ಕೂಡ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಟ್ರಾನ್ಸ್ಲೇಟ್ ಮಾಡಿ ಅಂತ ಕೊಡ್ಬೋದು. ಸೊ ಆ ಒಂದು ಎಕ್ಸಾಂಪಲನ್ನು ತಗೊಂಡು ಇವತ್ತಿನ ಒಂದು ಸೆಷನನ್ನು ನೋಡೋಣ. ಸೊ ಏನು ಪ್ಯಾರಾಗ್ರಾಫ್ ನೋಡ್ತಾ ಇದ್ದೀರಾ, ಇದು ಕನ್ನಡದಲ್ಲಿದೆ. ಇದನ್ನು ನೀವು ಇಂಗ್ಲೀಷ್ಗೆ ಭಾಷಾಂತರ ಅಥವಾ ಅನುವಾದ ಮಾಡಬೇಕಾಗತ್ತೆ. ಬೇಕು ಅಂದರೆ ಒಂದು ಸಲ ನೀವು ಕ್ಲಾಸನ್ನು ಪಾಸ್ ಮಾಡಿ ಒಂದು ಸಲ ಸ್ಕ್ರೀನ್ಶಾಟನ್ನು ತಗೊಳ್ಳಿ, ಒಂದು ಸಲ ಟ್ರೈ ಮಾಡಿ, ಇದನ್ನು ಕ್ಲಾಸನ್ನು ಪಾಸ್ ಮಾಡಿ ಟ್ರೈ ಮಾಡಿ ಇದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ. ಸೊ ಒಂದು ಬಾರಿ ಕೋವಿಡ್ ತಗುಲಿದವರು ಮತ್ತೆ ಸೋಂಕಿಗೆ ಒಳಗಾಗುವ ಸಾಧ್ಯತೆ ಕಡಿಮೆ ಎಂದು ನೂತನ ಅಧ್ಯಯನ ವರದಿಯೊಂದು ಹೇಳಿದೆ. ಸೊ ಇದನ್ನು ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ. ಸೊ ಯಾವ ರೀತಿ ಇದನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ನೋಡೋಣ. ಈ ಒಂದು ಲೈನನ್ನು, ಅ ನ್ಯೂ ಸ್ಟಡಿ, ಒಂದು ಹೊಸ ವರದಿ, ನ್ಯೂ ಸ್ಟಡಿ ಏನಿದೆ ಅಲ್ವಾ, ನ್ಯೂ ಸ್ಟಡಿ ಫೌಂಡ್ ದ್ಯಾಟ್, ಅದು ಏನು ಕಂಡುಕೊಂಡಿದೆ ಅಂದರೆ ಪೀಪಲ್ ಹೂ ವರ್ ಒನ್ಸ್ ಇನ್ಫೆಕ್ಟೆಡ್ ಅಂದರೆ ಒಂದು ಬಾರಿ ಸೋಂಕಿಗೆ ತಗುಲಿದವರು, ಒನ್ಸ್ ಇನ್ಫೆಕ್ಟೆಡ್ ಬೈ COVID-19 ವರ್ ಲೆಸ್ ಲೈಕ್ಲಿ ಟು ಗೆಟ್ ಇನ್ಫೆಕ್ಟೆಡ್ ಅಗೇನ್, ಅವರು ಮತ್ತೊಮ್ಮೆ ಸೋಂಕಿಗೆ ಒಳಗಾಗುವ ಸಾಧ್ಯತೆ ಕಡಿಮೆ, ಲೆಸ್ ಲೈಕ್ಲಿ ಟು ಬಿ ಗೆಟ್ ಇನ್ಫೆಕ್ಟೆಡ್ ಅಗೈನ್ ಅಂತ ಅದರ ಟ್ರಾನ್ಸ್ಲೇಟ್ ಆಗುತ್ತೆ. ಈ ಸೋಂಕಿಗೆ ಒಳಗಾಗಿದ್ದವರಿಗೆ ನಂತರದ 10 ತಿಂಗಳವರೆಗೆ ಸೋಂಕು ತಗುಲುವ ಸಾಧ್ಯತೆ ಇಳಿಕೆಯಾಗಿರುತ್ತದೆ ಎಂದು ಅಧ್ಯಯನ ವರದಿಯಲ್ಲಿ ವಿವರಿಸಲಾಗಿದೆ. ಸೊ ಯಾರು ಕೋವಿಡ್ ಸೋಂಕಿಗೆ ಒಳಗಾಗಿರ್ತಾರೆ ಅವರಿಗೆ ನೆಕ್ಸ್ಟ್ 10 ಮಂತ್ಸ್ವರೆಗೂ ಕೂಡ ಮತ್ತೊಮ್ಮೆ ಸೋಂಕು ತಗುಲುವ ಸಾಧ್ಯತೆ ಇಳಿಕೆಯಾಗಿರುತ್ತೆ ಅಂತ ಹೇಳಿ ಒಂದು ರಿಪೋರ್ಟಲ್ಲಿ ಹೇಳಿದ್ದಾರೆ. ಇದನ್ನು ಟ್ರಾನ್ಸ್ಲೇಟ್ ಮಾಡೋಣ. ದೋಸ್ ಅಂದರೆ ಯಾರು, ದೋಸ್ ಹೂ ವರ್ ಇನ್ಫೆಕ್ಟೆಡ್, ದೋಸ್ ಯಾರಿಗೆ ಒಂದು ಸೋಂಕು ತಗುಲಿರುತ್ತೆ, ಇನ್ಫೆಕ್ಟೆಡ್ ಅಂದರೆ ಸೋಂಕು, ತಗುಲಿರುವಂಥವ್ರು ಸೋಂಕು, ವರ್ ಲೆಸ್ ಲೈಕ್ಲಿ ಟು ಬಿ ಬಿಕಮ್ ಇನ್ಫೆಕ್ಟೆಡ್, ಅವ್ರಿಗೆ ಲೆಸ್ ಲೈಕ್ಲಿ ಟು ಬಿ ಚಾನ್ಸಸ್ ಕಮ್ಮಿ ಇರುತ್ತೆ. ಫಾರ್ ದ ನೆಕ್ಸ್ಟ್ 10 ಮಂತ್ಸ್, ಮುಂದಿನ 10 ತಿಂಗಳವರೆಗೆ, ಅಕಾರ್ಡಿಂಗ್ ಟು ದ ಸ್ಟಡಿ ರಿಪೋರ್ಟ್, ಅಧ್ಯಯನದ ವರದಿಯ ಪ್ರಕಾರ. ಸೊ ಮುಂದಿನ ಲೈನನ್ನು ನೋಡೋಣ. ಬ್ರಿಟನ್ನ ವೃದ್ಧಾಶ್ರಮದಲ್ಲಿನ ನಿವಾಸಿಗಳು ಮತ್ತು ಸಿಬ್ಬಂದಿಯನ್ನು ಸತತ 4 ತಿಂಗಳ ಕಾಲ ಪರಿಶೀಲನೆಗೆ ಒಳಪಡಿಸಿ ಈ ಅಧ್ಯಯನ ವರದಿಯನ್ನು ಸಿದ್ಧಪಡಿಸಲಾಗಿದೆ. ನಿವಾಸಿಗಳು ಅಂತಂದರೆ ರೆಸಿಡೆಂಟ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ರೆಸಿಡೆಂಟ್ಸ್. ಸಿಬ್ಬಂದಿ ಅಂತಂದರೆ ಸ್ಟಾಫ್. ವೃದ್ಧಾಶ್ರಮ ಅಂದರೆ ಓಲ್ಡ್ ಏಜ್ ಹೋಮ್, ಹೌದಲ್ವಾ, ಓಲ್ಡ್ ಏಜ್ ಹೋಮ್. ಇದನ್ನು ಟ್ರಾನ್ಸ್ಲೇಟ್ ಮಾಡೋಣ. ದಿಸ್ ರಿಪೋರ್ಟ್ ವಾಸ್ ಪ್ರಿಪೇರ್ಡ್, ಈ ಅಧ್ಯಯನದ ವರದಿಯನ್ನು ತಯಾರು ಮಾಡಿದ್ದಾರೆ. ಬೈ ಸ್ಟಡಿಯಿಂಗ್, ಯಾರನ್ನ ಸ್ಟಡಿ ಮಾಡುವುದರ ಮುಖಾಂತರ ಅಂದರೆ ಬ್ರಿಟನ್ನಿನ ಓಲ್ಡ್ ಏಜ್ ಹೋಮ್, ವೃದ್ಧಾಶ್ರಮ, ಓಲ್ಡ್ ಏಜ್ ಹೋಮ್ ಅಂದರೆ ವೃದ್ಧಾಶ್ರಮ. ರೆಸಿಡೆಂಟ್ಸ್ ಅಂದರೆ ನಿವಾಸಿಗಳು, ಆ್ಯಂಡ್ ಸ್ಟಾಫ್ ಅಂದರೆ ಸಿಬ್ಬಂದಿಗಳನ್ನು, ಫಾರ್ 4 ಮಂತ್ಸ್. ಸೊ ಈ ಒಂದು ವರದಿಯನ್ನು ಬ್ರಿಟನ್ನಲ್ಲಿರುವಂತಹ ವೃದ್ಧಾಶ್ರಮದಲ್ಲಿರುವಂತಹ ಒಂದು ನಿವಾಸಿಗಳನ್ನು ಮತ್ತು ಸ್ಟಾಫ್ ಅಂದ್ರೇನು, ಸಿಬ್ಬಂದಿಯನ್ನು ಸ್ಟಡಿ ಮಾಡುವುದರ ಮುಖಾಂತರ ತಯಾರಿ ಮಾಡಿದ್ದಾರೆ ಅಂತ. ಮುಂದಿನ ಲೈನನ್ನು ನೋಡೋಣ. ಒಟ್ಟು 2,000 ಜನರನ್ನು ಈ ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು. ಸೊ ಟೋಟಲ್ ಆಫ್ 2,000 ಪೀಪಲ್ ಅಂದರೆ ಜನರು ಅಲ್ವಾ, 2,000 ಜನರನ್ನು ಎನ್ರೋಲ್ಡ್, ಇದಕ್ಕೆ ಒಳಪಡಿಸಲಾಗಿತ್ತು ಇನ್ ದ ಸ್ಟಡಿ, ಈ ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು. ಮುಂದಿನ ಲೈನನ್ನು ನೋಡೋಣ. ಲ್ಯಾನ್ಸೆಟ್ ಹೆಲ್ದಿ ಲ್ಯಾಂಜೆವಿಟಿ ನಿಯತಕಾಲಿಕೆಯಲ್ಲಿ ಈ ಅಧ್ಯಯನದ ವರದಿ ಪ್ರಕಟವಾಗಿದೆ. ಲ್ಯಾನ್ಸೆಟ್ ಹೆಲ್ದಿ ಲ್ಯಾಂಜಿವಿಟಿ, ಇದು ಮ್ಯಾಗ್ಝಿನ್ನ ನೇಮು. ನಿಯತಕಾಲಿಕೆ ಅಂದರೆ ಇಂಗ್ಲೀಷಲ್ಲಿ ಮ್ಯಾಗ್ಝಿನ್ ಅಂತ ಕರಿತೀವಿ ನಾವು,
ಸೊ ಮ್ಯಾಗ್ಝಿನ್ನಲ್ಲಿ ಈ ಅಧ್ಯಯನದ ವರದಿ ಪ್ರಕಟವಾಗಿದೆ. ವರದಿ ಅಂದರೆ ಏನಂತೀವಿ ನಾವು, ರಿಪೋರ್ಟ್ ಅಂತೀವಲ್ವಾ. ದಿಸ್ ಸ್ಟಡಿ ರಿಪೋರ್ಟ್, ಅಧ್ಯಯನದ ವರದಿ ಅಂದರೆ ಸ್ಟಡಿ ರಿಪೋರ್ಟ್ ಅಂತ ಕರಿತೀವಿ. ಸ್ಟಡಿ ರಿಪೋರ್ಟ್ ಅಂದರೆ ಅಧ್ಯಯನದ ವರದಿ. ಹ್ಯಾಸ್ ಬೀನ್ ಪಬ್ಲಿಷ್ಡ್, ಹ್ಯಾಸ್ ಬೀನ್ ಯಾವಾಗ ಟೆನ್ಸಸ್ಗಳನ್ನು ಯೂಸ್ ಮಾಡಬೇಕು. ಸೊ ನೆನ್ಪಿಟ್ಕೊಳ್ಳಿ, ಹ್ಯಾಸ್ ಬಿನ್ ಯಾವಾಗ ಬರುತ್ತೆ, ಯಾವ ಟೆನ್ಸ್ ಇದು ಹ್ಯಾಸ್ ಬಿನ್ನು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಹ್ಯಾಸ್ ಬಿನ್ ಯಾವ ಟೆನ್ಸು. ಸೊ ಪಬ್ಲಿಷ್ಡ್ ಅಂದರೆ ಪ್ರಕಟವಾಗಿದೆ. ಪಬ್ಲಿಷ್ಡ್ ಅಂದರೆ ಪ್ರಕಟವಾಗಿದೆ ಇನ್ ದ ಲ್ಯಾನ್ಸೆಟ್ ಹೆಲ್ದಿ ಲ್ಯಾಂಜಿವಿಟಿ ಮ್ಯಾಗ್ಝಿನ್ ಅಂದರೆ ನಿಯತಕಾಲಿಕೆ. ನೆನ್ಪಿಟ್ಕೊಳ್ಳಿ, ವರ್ಡ್ಗಳನ್ನು ಒಂದ್ಸಲ ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ. ಒಂದು ಸಪ್ರೇಟ್ ಬುಕ್ ಮಾಡಿ, ಆ ಬುಕ್ಕಲ್ಲಿ ನೀವು ಒಂದು ಶಬ್ದಕೋಶ ವರ್ಡ್ಸ್ ಕಲೆಕ್ಷನ್ ಅಂತ ಹೇಳಿ ಬರ್ಕೊಂಡು ಡೈಲಿ 10 ವರ್ಡ್ಸ್ ಆರ್ 5 ವರ್ಡ್ಸನ್ನು ಮಾಡಿದ್ರು ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಆಗುತ್ತೆ. ವರ್ಡ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಒಂದು ಬಾರಿ ಕೋವಿಡ್ ತಗುಲಿದವರು ಇನ್ಫೆಕ್ಟೆಡ್ ಅಲ್ವಾ, ಸೊ ಸಾಧ್ಯತೆ ಕಡಿಮೆ. ನೂತನ ಅಧ್ಯಯನದ ವರದಿ, ನ್ಯೂ ಸ್ಟಡಿ ರಿಪೋರ್ಟ್. ನೂತನ ಅಧ್ಯಯನದ ವರದಿ ಅಂದರೆ ನ್ಯೂ ಸ್ಟಡಿ ರಿಪೋರ್ಟ್. ಈ ವರ್ಡ್ಸ್ಗಳನ್ನು ಬರ್ಕೊಳ್ಳಿ ಒಂದು ಕಡೆ. ಸೋಂಕಿಗೆ ಒಳಗಾಗಿದ್ದವರಿಗೆ ನಂತರದ 10 ತಿಂಗಳವರೆಗೆ ಸೋಂಕು ತಗುಲುವ ಸಾಧ್ಯತೆ ಕಡಿಮೆ ಇರುತ್ತೆ. ಲೆಸ್ ಲೈಕ್ಲಿ ಇನ್ಫೆಕ್ಟೆಡ್ ವರ್ಡ್ಗಳನ್ನು ಬರೆದಿಟ್ಕೊಳ್ಳಿ. ಸೊ ಅಧ್ಯಯನದ ವರದಿ ಬರೆದಿಟ್ಕೊಂಡಿದ್ದೀರಾ. ವೃದ್ಧಾಶ್ರಮ ಅಂದರೆ ಓಲ್ಡ್ ಏಜ್ ಹೋಮ್ ಅಂತ ಕರೀತಾರೆ. ಓಲ್ಡ್ ಏಜ್ ಹೋಮ್. ನಿವಾಸಿಗಳಿಗೆ ರೆಸಿಡೆಂಟ್ಸ್ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ರೆಸಿಡೆಂಟ್ಸ್. ಸಿಬ್ಬಂದಿ ಅಂದರೆ ಸ್ಟಾಫ್. ಸೊ ಪರಿಶೀಲನೆಗೆ ಒಳಪಡಿಸಿ ಅವ್ರನ್ನ ಎನ್ರೋಲ್ ಮಾಡಿಕೊಂಡು, ಅವರನ್ನು ಸ್ಟಡಿ ಮಾಡಿ ಈ ರಿಪೋರ್ಟನ್ನು ಪ್ರಿಪೇರ್ ಮಾಡಿದ್ದಾರೆ. ಸಿದ್ಧಪಡಿಸಲಾಗಿದೆ, ಪ್ರಿಪೇರ್ಡ್. ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು, ಎನ್ರೋಲ್ಡ್. ಆಮೇಲೆ ನಿಯತಕಾಲಿಕೆ ಮ್ಯಾಗ್ಝಿನ್. ಪ್ರಕಟವಾಗಿದೆ, ಪಬ್ಲಿಷ್ಡ್. ವರ್ಡ್ಗಳನ್ನು ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ರೆಡ್ ಕಲರ್ ಬಟನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಬೆಲ್ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಲ್ ಅಂತ ಬರುತ್ತೆ, ಆಲ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಎಷ್ಟೊಂದು ಜನಕ್ಕೆ ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋಗೋದಕ್ಕೆ ಕೂಡ ಗೊತ್ತಾಗ್ತಾ ಇಲ್ಲ. ಪ್ಲೇಲಿಸ್ಟಲ್ಲೇ ಸಪ್ರೇಟ್ ವಿಡಿಯೋಸ್ ಅಂದರೆ ಸೀರಿಯಲ್ ಆಗಿ ನಿಮಗೆ ವಿಡಿಯೋಸ್ ನೋಡ್ಕೋಬಹುದು. ಟೆಸ್ಟ್ 1ಇಂದ ಟೆಸ್ಟ್ 46ವರೆಗೂ, ಆಮೇಲೆ ಟ್ರಾನ್ಸ್ಲೇಷನ್ 1ಇಂದ ಟ್ರಾನ್ಸ್ಲೇಷನ್ 6ವರೆಗೂ, ಮೆಂಟಲ್ ಎಬಿಲಿಟಿ 1ಇಂದ ಮೆಂಟಲ್ ಎಬಿಲಿಟಿ 18ವರೆಗೂ ಎಲ್ಲವೂ ಕೂಡ ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ಸೊ ಜಾಯಿನ್ ಟು ಲರ್ನ್ ಯೂಟ್ಯೂಬ್ಗೆ ಹೋಗಿ, ಸಪ್ರೇಟ್ ಪ್ಲೇಲಿಸ್ಟ್ ಇರುತ್ತೆ, ಮೇಲ್ಗಡೆನೇ ಇರುತ್ತೆ ಸಪ್ರೇಟ್ ಪ್ಲೇಲಿಸ್ಟ್. ಅಲ್ಲಿ ಕ್ಲಿಕ್ ಮಾಡಿ, ಸಿಗುತ್ತೆ ನಿಮಗೆ ಎಲ್ಲ ವಿಡಿಯೋಸ್ಗಳು. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಟೆಸ್ಟ್ ಸಿರೀಸ್ ಮಾಡ್ತಾ ಇದ್ದೀವಿ. PSI ಮತ್ತು PCಗೆ ಆಲ್ರೆಡಿ 46 ಟೆಸ್ಟ್ ಆಗಿದೆ. ಸೊ ಇನ್ನೂ ಯಾರಾದರೂ ನೋಡ್ತಾ ಇಲ್ಲ ಅಂದರೆ ವಾಚ್ ಮಾಡಿ. ಹಾಗೆ 850 ರೂಪೀಸ್ಗೆ PSI ಕೋರ್ಸ್ ಇರುತ್ತೆ, 450ಗೆ PC ಕೋರ್ಸ್ ಇರುತ್ತೆ. ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ ಒಂದು PDF, ಎಸ್ಸೆ ಟ್ರಾನ್ಸ್ಲೇಷನ್ಗಳ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ. ಪೇಯ್ಡ್ ಮೆಂಬರ್ಸ್ಗೆ ಒಂದು ವಾಟ್ಸಾಪ್ ಬ್ರಾಡ್ಕಾಸ್ಟ್ ಮಾಡಿರ್ತೇವೆ. ಯಾವುದೇ ಫೈಲ್ಗಳನ್ನು ಶೇರ್ ಮಾಡಿದ್ರು ಕೂಡ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ಜಾಯ್ನ್ ಆಗುವ ವಿಧಾನ ಹೇಗೆ ಅಂತಂದರೆ 850 ಆರ್ 450ನ ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ, ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಸಿವಿಲ್ PSI 2021 ಅಂತೇಳಿ ಇದೇ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದರ ಮುಖಾಂತರ ಜಾಯ್ನ್ ಆಗ್ಬೋದು. ಹಾಗೆ ಈ ಒಂದು ನಂಬರ್ಗೆ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಮತ್ತೆ ಮುಂದಿನ ಒಂದು ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.